ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಕೊಡಲೇಬೇಕು, 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 ಬೇಕೇ ಬೇಕು, ಬೇಕೇ ಬೇಕು. ಮನಸ್ಸಿಗೆ ಬೇಜಾರಾಗಿ ಇವತ್ತು ಇಲ್ಲಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡಿರ್ಬೋದು ಅವರು. ಇದಿಷ್ಟಕ್ಕೆ ನಿಲ್ಲಲ್ಲ ಹೋರಾಟ. ನಮ್ಮ ಹೋರಾಟ ಏನಿದ್ರು ನಮ್ಮ ತನ್ವೀರ್ ಸೇಠ್ ಸಾಹೇಬ್ರದ್ದು ಇವತ್ತು ಸಂಜೆ ಒಳಗೆ ಅನೌನ್ಸ್ ಆಗಿಲ್ಲ ಅಂದರೆ ನಾವು ನಾಳೆಯಿಂದ ಇಲ್ಲಿಂದ ಮೈಸೂರಿಂದ ಪಾದಯಾತ್ರೆ ಮಾಡಿ ಬೆಂಗಳೂರು ವಿಧಾನಸೌಧನ ಮುತ್ತಿಗೆ ಹಾಕ್ತೀವಿ. ಅದಲ್ಲದೆ ಸಿಕ್ಕಾಪಟ್ಟೆ ಮುಂದಿನ ಪರಿಣಾಮನ ಅಲ್ಪಸಂಖ್ಯಾತರ ಜನಾಂಗದ ಕಾಂಗ್ರೆಸ್ ಪಾರ್ಟಿ ಎದುರಿಸಬೇಕಾಗುತ್ತೆ. ಅದೊಂದೇ ಅಲ್ಲ, ಒಕ್ಕಲಿಗರಾಗ್ಬೋದು. ನಾನು ಒಬ್ಬ ಒಕ್ಕಲಿಗರ ಲೀಡ್ರ್ ಆಗಿ ಹೇಳ್ತಾ ಇದ್ದೀನಿ. ಬರೀ ಒಕ್ಕಲಿಗರು ಮಾತ್ರ ಅಲ್ಲ, ಪ್ರತಿಯೊಂದು ಜನಾಂಗ ನಾಯಕರು, SC, ಎಡಗೈ ಬಲಗೈ ಆಗ್ಬೋದು, ಒಕ್ಕಲಿಗರಾಗ್ಬೋದು, ಕುರುಬರಾಗ್ಬೋದು, ಕ್ರಿಶ್ಚಿಯನ್ಸ್ ಆಗ್ಬೋದು, ಪ್ರತಿಯೊಂದು ಜನಾಂಗ ಇವತ್ತು ಲಿಂಗಾಯತರಾಗ್ಬೋದು, ಬ್ರಾಹ್ಮಣರಾಗ್ಬೋದು, ಎಲ್ಲ ಇವತ್ತು ಒಮ್ಮತದಿಂದ ಇವತ್ತಿಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೇ ಜನ ಇಡೀ ಎಷ್ಟು ಜನನು ಮೈಸೂರಿಂದ ಬೆಂಗಳೂರು ವಿಧಾನಸೌಧ ಮುಖ್ಯ ಆಗಂಟನ್ನು ಪಾದಯಾತ್ರೆ ಮಾಡಿ ನಾವು ಇದನ್ನ ಪ್ರತಿಭಟಿಸ್ತೀವಿ. ಇವತ್ತು ನಾವೆಲ್ಲ ಅಜಿಸೆಟ್ ಬ್ಲಾಕ್ ಮತ್ತೆ NR ಕ್ಷೇತ್ರದ ಜನ ಸೇರಿರೋದು ನಮ್ಮ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ 6 ಸತಿ ಗೆದ್ದವ್ರು ಅವರು. NR ಕ್ಷೇತ್ರದಲ್ಲಿ ನಮ್ಮ ಮೈಸೂರಲ್ಲಿ ಎಲ್ಲೂ ಕಾಂಗ್ರೆಸ್ ಏನಿತ್ತಿಲ್ಲ. ಆ ಟೈಮಿಂದ ಅವ್ರು ಕೆಲಸ ಮಾಡ್ಕೊಂಡು ಕಾಂಗ್ರೆಸ್ನ ಉಳಿಸ್ಕೊಂಡ್ ಬಂದವ್ರೆ ಮೈಸೂರು ಸಿಟಿಯಲ್ಲಿ. ಅದಕ್ಕೋಸ್ಕರ ಅವ್ರಿಗೆ ಹೆಸರು ಇನ್ನೂವರೆಗೂ ಅಲೌನ್ಸ್ ಆಗಿಲ್ಲ. ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತ ನಾವು ಎಲ್ಲ ಕೂತಿದೀವಿ. ಇದು ಯಾವಾಗ ಗಂಟ ನಮ್ಮ ಸಾಹೇಬರು ಹೆಸರು ಅಲೌನ್ಸ್ ಆಗಲ್ಲ ಮಂತ್ರಿ ಸ್ಥಾನಕ್ಕೆ, ಆವಾಗ ಗಂಟ ನಾವು ಡಿಸೈಡ್ ಮಾಡಿದೀವಿ ಇಲ್ಲೇ ಕೂತ್ಕೋಬೇಕು. ಆವಾಗ ಗಂಟ ನಾವು ಎದೋಡಲ್ಲ. 6 ಸತಿ ಗೆದ್ದಿರೋರ್ಗೆ ಅವ್ರ ಹೆಸರು ಬಂದಿಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ನಮ್ಗೆ ಬೇಜಾರಾಗಿದೆ. ನಾವು ಕಾರ್ಯಕರ್ತರು ಇಷ್ಟೆಲ್ಲ ಕಷ್ಟ ಬಿದ್ದಿ 32,000 ಗೆಲ್ಸಿ ಫಸ್ಟ್ ಲಿಸ್ಟ್ ಅಲ್ಲಿ ಆಗ್ಬೇಕಾಯ್ತು, ಆಗಿಲ್ಲ. ಆವಾಗಿಂದ ನಮ್ ಮನ್ಸು ಆಗಿದೆ. ತಿರ್ಗಾ ನಮ್ ಮನ್ಸು ನೋವು ಮಾಡ್ಬೇಡಿ. ನಮ್ ಕಾರ್ಯಕರ್ತರಿಗೆ, ನಮ್ ಶಾಸಕರಿಗೆ ಏನಾರ ಆಗ್ಲಿ ಮಂತ್ರಿ ಸ್ಥಾನ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಕೊಡಲೇಬೇಕು,